ಹಾಗೆ ನೀವು ಆರ್ ಕೆ ಬೀಚಿಗೆ ಬಂದಿದ ತಕ್ಷಣ ಸಬ್ಮರೀನ್ ನೋಡಿದ ತಕ್ಷಣ ನಿಮ್ಗೆ ಎದುರುಗಡೆ ಇನ್ನೊಂದು TU-142 ಏರ್ಕ್ರಾಫ್ಟ್ ಮ್ಯೂಸಿಯಂ ಇದೆ. ಸೊ ಇದೊಂದು ಏವಿಯೇಷನ್ ಮ್ಯೂಸಿಯಂ. ಇಲ್ಲಿಗೂ ಕೂಡ 70 ರೂಪಾಯಿ ಎಂಟ್ರಿ ಇರುತ್ತೆ. ಅದನ್ನು ನೀವು 140 ರೂಪಾಯಿ ಕೊಟ್ಟರೆ 3 ಮ್ಯೂಸಿಯಮ್ಗೂ ಸೇರಿ ತೊಗೋಬೋದು. ಅಲ್ಲೇ ಫಸ್ಟ್ ಟಿಕೆಟ್ ತೊಗೊಳ್ಳುವಾಗ ಅಥವಾ ಎಲ್ಲಾದರೂ ನೀವು ಫಸ್ಟ್ ಎಂಟ್ರಿ ಆಗುವಾಗ ಟಿಕೆಟ್ ಓಕೆ. ಓ ಪಾಪ ಎಲ್ಲ ಗೈಡ್ಗಳು ಅವರೇ ಗುರು. ನಾನು ಗೈಡ್ ತೊಗೋಬೇಕಿತ್ತು. ಇಲ್ಲಿ ಒಂದು ಆಡಿಯೋ ಗೈಡ್ ಇದೆ, ಇದನ್ನು ನಾವು ಬೈ ತಗೋಬೋದು. ಹಾಂ, ಲ್ಯಾಂಗ್ವೇಜ್ ಕನ್ನಡ, ఇంగ్లీష్ ఆర్ హిందీ తెలుగు ఇంగ్లీష్ ఆన్ డిస్ప్లే మీద నెంబర్స్ ఉంటాయి. ఓకే ఓకే అర్థమైంది. అది నెంబర్ కొడితే ఇక్కడ మనకి ఇయర్ ఫోన్లో వస్తుంది ನೋಡಿ. ಇವರು ಈ ಥರ ಟ್ಯಾಗ್ ಹಾಕ್ತಾರೆ. ನಾವು ಹೊರಗಡೆ ಅದನ್ನು ಕೊಟ್ಟಿದ ತಕ್ಷಣ ಈ ಟ್ಯಾಗ್ನ ಅವ್ರು ರಿಮೂವ್ ಮಾಡ್ತಾರೆ. ನೋಡಿ, ನಮ್ಗೆ ಈ ಏರ್ಕ್ರಾಫ್ಟ್ನ ಕೂಡ ರಷ್ಯಾದವರು ನಮಗೆ ಕೊಟ್ಟಿದ್ದು. ಸೊ ಆ ರಷ್ಯಾದಲ್ಲಿ ಅದನ್ನು ಡಿಸೈನ್ ಮಾಡಿದಂಥ ವ್ಯಕ್ತಿಯ ಹೆಸರು ಆಂಡ್ರ್ಯೂ ಟುಪಲೋವ್ ಅನ್ನೋರು. ರಷ್ಯಾದವರು ಈ ವಿಮಾನವನ್ನು ಡಿಸೈನ್ ಮಾಡಿದ್ದು. ಸೊ ಅದಕ್ಕೆ TU-142 ಅಂತ ಅದಕ್ಕೆ ಹೆಸರಿಟ್ಟಿದ್ದಾರೆ. ನೋಡಿ, ಇದೇ ಏರ್ಕ್ರಾಫ್ಟ್. ಆ ವಿಮಾನದ ಒಳಗಡೆ ಕ್ಯಾಬಿನ್ ಈ ಥರ ಇತ್ತು, ಪೈಲಟ್ ಅವ್ರದ್ದು ಕ್ಯಾಬಿನ್. ಸೊ ಅವ್ರು ಇಲ್ಲಿ ಕೂತ್ಕೊಂಡು ಆಪ್ರೇಟ್ ಮಾಡ್ತಿದ್ರು. ಇದು ಮಷಿನ್ ಪಾರ್ಟ್ಸ್ ಎಲ್ಲ ಬಿಚ್ಕೊಂಬಂದ್ಬಿಟ್ಟು ಇಲ್ಲಿ ಮಾಡಿದವ್ರೆ. ಡ್ರೆಸ್ ಕೋಡ್ ಏನು ಅನ್ನೋದ್ರ ಬಗ್ಗೆ ಎಲ್ಲ ಇಲ್ಲಿ ಬರೆದವ್ರೆ. ನಾವು ಅದು ಹೊರಗಡೆ ಏರ್ಕ್ರಾಫ್ಟ್ ಇಟ್ಟು ಅದನ್ನು ನೋಡೋಕೆ ಹೋಗೋಣ. ಸೊ ಅದರೊಳಗೆ ಇದ್ದಂತಹ ಎಕ್ವಿಪ್ಮೆಂಟ್ಸ್ಗಳು ನೋಡಿ. ಇಲ್ಲಿ ಎಂಜಿನ್ನ ಎಲ್ಲ ಬಿಚ್ಬಿಟ್ಟು ಮಡ್ಗವ್ರೆ. ಮತ್ತು ಅದರೊಳಗಿರೋ ಪಾರ್ಟ್ಸ್ಗಳನ್ನೂ ಕೂಡ ಇಲ್ಲೆಲ್ಲ ತೆಗ್ದಿಟ್ಟವ್ರೆ. ನೋಡಿ, ನೀವು ಇಲ್ಲೇನು ನೋಡ್ತಿದ್ರೆ ಇದೆ ಬ್ಲ್ಯಾಕ್ ಬಾಕ್ಸು. ಈ ಬ್ಲ್ಯಾಕ್ ಬಾಕ್ಸ್ ಏನು ಕೆಲಸ ಮಾಡುತ್ತೆ ಅಂದರೆ, ಮ್ಯಾಗ್ನೆಟಿಕ್ ಟೇಪಲ್ಲಿ ಕನಿಷ್ಠ 30 ಗಂಟೆಗಳ ಮಾಹಿತಿಯನ್ನು ರೆಕಾರ್ಡ್ ಮಾಡಿರುತ್ತೆ. ಅದರಲ್ಲಿ 2 ಥರ, ಒಂದು ಫ್ಲೈಟಿಂದ ಬರೋವಂಥ ಇನ್ಫಾರ್ಮೇಷನ್, ಇನ್ನೊಂದು ಕಾಕ್ಪಿಟ್ಟಿಂದ ಬರೋವಂಥದ್ದು. ಉದಾಹರಣೆಗೆ ಕಾಕ್ಪಿಟಲ್ಲಿ ಮಾತಾಡ್ತಾರಲ್ವ, ಇಲ್ಲಿರೋ ಪೈಲಟ್ಸು ಮಾತಾಡ್ತಾರೆ. ಆ ಮಾತಾಡೋದೆಲ್ಲ ಕನಿಷ್ಠ 30 ಗಂಟೆಗಳ ಕಾಲ ಈ ಬ್ಲ್ಯಾಕ್ ಬಾಕ್ಸಲ್ಲಿ ರೆಕಾರ್ಡ್ ಆಗಿರುತ್ತೆ. ಇನ್ ಕೇಸ್ ಏನಾದರೂ ಫ್ಲೈಟ್ ಏನಾದ್ರು ಆಕ್ಸಿಡೆಂಟ್ ಆಯಿತು ಅಂದರೆ ಈ ಬ್ಲ್ಯಾಕ್ ಬಾಕ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ ಆಕ್ಸಿಡೆಂಟ್ ಆಯಿತು, ಹೇಗಾಯ್ತು ಎಲ್ಲ ತಿಳ್ಕೊಬೋದು ಅವರು. ಈ ಬ್ಲ್ಯಾಕ್ ಬಾಕ್ಸ್ಗೆ ಎಷ್ಟು ಕೆಪಾಸಿಟಿ ಇರುತ್ತೆ ಅಂದರೆ 1000 ಡಿಗ್ರಿ ಸೆಲ್ಸಿಯಸ್ ಇದ್ರೂ ಕೂಡ ಕನಿಷ್ಠ 3 ಗಂಟೆ ಕಾಲ ಇದು ಸರ್ವೈವ್ ಆಗುತ್ತೆ. ಸಮುದ್ರದ ನೀರಲ್ಲಿ 36 ಗಂಟೆಗಳ ಕಾಲ ಸರ್ವೈವ್ ಆಗುತ್ತೆ. ಸಮುದ್ರದ ನೀರೊಳಗೆ ಬಿದ್ದರೂ 36 ಗಂಟೆ ಒಳಗೆ ಇದನ್ನು ಹುಡುಕಿದ್ರೆ ಅದರ ಡಾಟಾ ಎಲ್ಲ ನಾವು ರಿಕವರಿ ಮಾಡ್ಬೋದು. ಅದ್ರ ಮೇಲೆ 100 kg ಲೋಡ್ ಬಿದ್ರೂ ಏನೂ ಆಗಲ್ಲ. ಸೊ ಈ ಥರದ ಒಂದು ಬ್ಲ್ಯಾಕ್ ಬಾಕ್ಸ್ನ ಡಿಸೈನ್ ಮಾಡಿರ್ತಾರೆ. ಇದು ನೋಡೋಕೆ ನಂಗೊಂದು ಚಿಕ್ಕ, ಓಕೆ ವೆಯ್ಟ್ ಕಡಿಮೆ ಇದೆ, ಬಟ್ ಸ್ಟಿಲ್ ಅಷ್ಟೊಂದು ಅಂದರೆ 1000 ಡಿಗ್ರಿ ಸೆಲ್ಸಿಯಸ್ ಅಂದರೆ ಏನು ಸುಮ್ಮನೆನಾ? ನೋಡಿ, ಅಕಸ್ಮಾತಾಗಿ ಏನಾದರೂ ಆ ಏರ್ಕ್ರಾಫ್ಟು ನೀರೊಳಗೆ ಬಿದ್ದೋದ್ರ ಮುಖಾಂತರ, ಅಕಸ್ಮಾತ್ ಗಾಳಿಯಲ್ಲಿ ಏನಾದರೂ ಬಿದ್ದರೆ ಅದರೊಳಗಿರುವಂಥ ಸೈನಿಕರು ಪ್ಯಾರಾಚೂಟ್ ಮುಖಾಂತರ ಸಂರಕ್ಷಣೆ ಮಾಡ್ಕೋಬೋದಿತ್ತು. ಸೊ ಅವನ್ನೆಲ್ಲ ಇಲ್ಲಿ ಮಡ್ಗೋರೆ ತೋರಿಸ್ತೀನಿ. ನಾವು ಸಮುದ್ರದಿಂದ ಮೇಲಕ್ಕೆ ಹೋದಂಗಿಲ್ಲ, ಸಮುದ್ರ ಮಟ್ಟಕ್ಕಿಂತ ಮೇಲಕ್ಕೆ ಹೋದಂಗೆಲ್ಲ ನಮ್ಗೆ ಆಕ್ಸಿಜನ್ ಕಡಿಮೆ ಆಗುತ್ತೆ. ಉದಾಹರಣೆಗೆ ಹಿಮಾಲಯ ಹತ್ಬೇಕಾರೆಲ್ಲ ಆಕ್ಸಿಜನ್ ಕಡಿಮೆ ಆಗುತ್ತೆ. ಅದೇ ಥರ ಫ್ಲೈಟಲ್ಲಿ ಕೂಡ ಆಕ್ಸಿಜನ್ ಕಡಿಮೆ ಆಗುತ್ತೆ. ನೋಡಿ, ಇದು ಆಕ್ಸಿಜನ್ ಟ್ಯಾಂಕು. ಈ ಥರ ಸುಮಾರು 5 ಟ್ಯಾಂಕ್ಗಳಿರ್ತಿತ್ತು. 5 ಟ್ಯಾಂಕಿಂದ ಸುಮಾರು 1,10,000 ಲೀಟ್ರು ಬ್ರೀತಬಲ್ ಆಕ್ಸಿಜನ್ ಇರ್ತಾಯಿತ್ತು. ಉಸಿರಾಡ್ಬೋದಂತಹ ಆಕ್ಸಿಜನ್ ಅಲ್ಲಿರ್ತಾಯಿತ್ತು. ಇನ್ನು ಇದಾದಮೇಲೆ ಟರ್ಬೋ ಜನ್ರೇಟರ್ ಇಟ್ಟವ್ರು ಇಲ್ಲಿ. ಸೊ ಈ ಸೋನೋಬಾಯ್ಸ್ ಏನು ಕೆಲಸ ಮಾಡ್ತಿತ್ತು ಅಂದರೆ, ಸಮುದ್ರದ ಒಳಗಡೆ ಇರುವಂತಹ ಸಬ್ಮರೀನ್ನ ಡಿಟೆಕ್ಟ್ ಮಾಡೋ ಕೆಲಸನ ಈ ಸೋನೋಬಾಯ್ಗಳು ಮಾಡ್ತಾಯಿದ್ವು. ಇದು ಏರ್ಕ್ರಾಫ್ಟ್ ಒಳಗೆ ಲೋಡ್ ಮಾಡ್ತಾಯಿದ್ರು. ಇಲ್ಲಿಂದ ಇದನ್ನು ಕೆಳಗೆ ಹಾಕಿದ ತಕ್ಷಣ ಇದರೊಳಗಿರುವಂತಹ ಬ್ಯಾಟ್ರಿ ಆಕ್ಟಿವೇಟೆಡ್ ಆಗ್ತಿತ್ತು. ಅಂದರೆ ಸಮುದ್ರದ ನೀರಿನ ಮೇಲೆ ಬಿದ್ದಿದ ತಕ್ಷಣ ಇದರೊಳಗಿರೋ ಬ್ಯಾಟ್ರಿ ಆಕ್ಟಿವೇಟ್ ಆಗಿಬಿಟ್ಟು ನೀರೊಳಗಡೆ ಯಾವ್ದಾದ್ರು ಸಬ್ಮರೀನ್ ಇದೆಯಾ ಅಂತ ಡಿಟೆಕ್ಟ್ ಮಾಡಿ ಅದನ್ನು ಏರ್ಕ್ರಾಫ್ಟ್ಗೆ ಮಾಹಿತಿಯನ್ನು ರವಾನೆ ಮಾಡ್ತಿತ್ತು. ಸೊ ಅದಕ್ಕೆ ಈ ಸೋನೋಬಾಯ್ಗಳನ್ನ ಯೂಸ್ ಮಾಡ್ತಾಯಿದ್ರು. ನೋಡಿ, ಒಟ್ಟು ಇದು ಪ್ರೊಪೆಲ್ಲರ್ದು ಒಂದು ಪ್ರೊಪೆಲ್ಲರ್ ಮಡ್ಗವ್ರೆ. ಇದೇ ಥರ ಇಲ್ಲಿ ಒಂದು ಪ್ರೊಪೆಲ್ಲರ್ ಸೆಟ್ಟಲ್ಲಿ 4 ಪ್ರೊಪೆಲ್ಲರ್ ಇರುತ್ತೆ. ಅಲ್ಲಿ ನೋಡಿ, ಈ ಥರ 4 ಪ್ರೊಪೆಲ್ಲರ್ ಇರುತ್ತೆ. ಇದು ನೋಡಿ, ಈ ಥರ ಕಾಣಿಸ್ತಿದ್ದಲ್ಲ ಪ್ರೊಪೆಲ್ಲರ್, ಈ ಥರ ಇರೋ ಪ್ರೊಪೆಲ್ಲರ್. ಇದು ಇಷ್ಟು ದೊಡ್ಡದಿರುತ್ತೆ. ಅಂದರೆ ಈ ಕಡೆಗೂ ಇನ್ನಿಷ್ಟು ಜಾಗ ಬೇಕು, ಈ ಕಡೆಗೂ ಇಷ್ಟು ಜಾಗ ಬೇಕು, ಅಷ್ಟು ದೊಡ್ಡದಾಗಿರುತ್ತೆ ಪ್ರೊಪೆಲ್ಲರು. ಸೊ 2 ಪ್ರೊಪೆಲ್ಲರ್ಗಳು ಅಟ್ಯಾಚ್ ಮಾಡ್ತಾಯಿದ್ರು ಒಂದು ಇಂಜಿನ್ಗೆ. ಸೊ ಇಲ್ಲೇ ನೋಡ್ತಿದ್ದೀರಾ ನೀವು, ಇದೇ ಇಂಜಿನ್ನು, ಏರ್ಕ್ರಾಫ್ಟ್ ಇಂಜಿನ್ನು. ಇಂಜಿನ್ NK-12MP. ನೋಡಿ, ಅವಾಗಲೇ ಹೇಳಿದ್ನಲ್ಲ ಪ್ಯಾರಾಚೂಟ್ಗಳು ಮತ್ತು ಬೋಟ್ಗಳು ಇರ್ತಾಯಿತ್ತು ಅಂತ. ನೋಡಿ, ಇದೇ ಅಲ್ಲಿ ಆ ವಿಮಾನದೊಳಗೆ ಎಕ್ವಿಪ್ಡ್ ಆಗಿದ್ದಂಥ ಪ್ಯಾರಾಚೂಟ್ ಮತ್ತು ಬೋಟ್. ಇನ್ ಕೇಸ್ ಆಫ್ ಎಮರ್ಜೆನ್ಸಿ ನೀರೊಳಗೆ ಬಿದ್ದರೆ ಅಥವಾ ಗಾಳಿಯಿಂದನೇ ಏನಾದರೂ ಕೆಳಗಡೆ ಬೀಳೋ ಪರಿಸ್ಥಿತಿ ಬಂತು ಅಂದರೆ ಈ ಪ್ಯಾರಾಚೂಟ್ಗಳನ್ನ, ಬೋಟ್ಗಳನ್ನ ಯೂಸ್ ಮಾಡ್ತಾಯಿದ್ರು. ನೀವು ಇಲ್ಲೇ ನೋಡ್ತಿದ್ದೀರ ಟೈರು, ಇದು ಏರ್ಕ್ರಾಫ್ಟ್ಗೆ ಇದ್ದಂಥ ಟೈರ್ಸು. ಒಟ್ಟು 8 4 12 ಟೈರ್ ಇದ್ವು ಅನ್ಕೋತೀನಿ. ಒಟ್ಟು ಏರ್ಕ್ರಾಫ್ಟಲ್ಲಿ 10 ವೀಲ್ಗಳಿದ್ವು. ನೋಡಿ, ಇಲ್ಲಿ 4, ಇಲ್ಲಿ 4, ಇಲ್ಲಿ 2. ಸೊ 10 ವೀಲ್ಗಳಿಗಿನ್ನ ಟಯರು. ಲಾರಿ ಟಯರ್ಗಿನ ದೊಡ್ಡವಿದಾವಲ್ಲ ಗುರು ಇವು. ನೋಡಿ ಎಷ್ಟು ಅಗಲ ಇದೆ, ಲಾರಿ ಟಯರ್ಗಿನ ಅಗಲ ಇದಾವೆ. ಇವು ಹಿಂದ್ಗಡೆ ಇದ್ದಂಥವು, ಇದು ಮುಂದ್ಗಡೆ ಇದ್ದಂಥ ಟೈರ್ ಅನಿಸುತ್ತೆ, ಚಿಕ್ಕ ಟಯರು.
ಎಷ್ಟು ಸಿಕ್ಕಾಪಟ್ಟೆ ಕ್ವಾಲಿಟಿ ಇರುತ್ತೆ ಇದಕ್ಕೆ. ಅಂದರೆ ಅಲ್ಲಿ ಫ್ರಿಕ್ಷನ್ ತುಂಬ ಉಂಟಾಗುತ್ತಲ್ವ, ಅಂದರೆ ಘರ್ಷಣೆ ತುಂಬ ಉಂಟಾಗುತ್ತೆ ಗಾಲಿಗೂ ಮತ್ತು ನೆಲಕ್ಕೂ. ಅದನ್ನೆಲ್ಲ ತಡ್ಕೊಳ್ಳೋ ಥರ ಡಿಸೈನ್ ಮಾಡಿರ್ತಾರೆ ಇದನ್ನು. ಸೊ ನೀವಿಲ್ಲೇ ನೋಡ್ತಿದ್ರೆ ಅದು ಏರ್ ಬಾಂಬ್. ಇದನ್ನು ಕೂಡ ಏರ್ಕ್ರಾಫ್ಟ್ ಒಳಗೆ ಇರ್ತಾಯಿತ್ತು. ಅಕಸ್ಮಾತ್ ಏನಾದರೂ ದಾಳಿ ಮಾಡಬೇಕು ಅಂತ ಬಂದರೆ ಇದನ್ನು ಇವರು ಯೂಸ್ ಮಾಡ್ತಾಯಿದ್ರು. ಇದ್ರ ಟೋಟಲ್ ವೆಯ್ಟ್ ಬಂದ್ಬಿಟ್ಟು 123 kg. ಇದನ್ನು ಸರ್ಫೇಸು ಮತ್ತು ಸಮುದ್ರ ಎರಡು ಕಡೆಯೂ ಯೂಸ್ ಮಾಡ್ತಾಯಿದ್ರು. ನೋಡಿ ಇಲ್ಲೇನಿದೆಯಲ್ಲ ಇಷ್ಟು ದೊಡ್ಡದಾಗ ಇದು ಮಿಸೈಲ್. ಈ ಮಿಸೈಲ್ನ ಸಬ್ಮರೀನ್ ಇರ್ತಾಯಿದ್ವಲ್ಲ ನೀರೊಳಗಡೆ, ಅವನ್ನ ಡೆಸ್ಟ್ರಾಯ್ ಮಾಡೋದಕ್ಕೆ ಯೂಸ್ ಮಾಡ್ತಾಯಿದ್ರು. ಸೊ ಏರ್ಕ್ರಾಫ್ಟ್ನ ಯೂಸ್ ಮಾಡಿಬಿಟ್ಟು ಯಾವ ಥರ ದಾಳಿ ಮಾಡ್ತಾಯಿದ್ರು ಸಬ್ಮರೀನ್ಗಳಿಗೆ ಅಂತ ತೋರಿಸಿದ್ದಾರೆ. ಆ ಮಿಸೈಲ್ಗಳನ್ನ ಬಾಂಬ್ಗಳನ್ನ ಹಾಕ್ಬಿಟ್ಟು ದಾಳಿ ಮಾಡ್ತಾಯಿದ್ರು. ದಾಳಿ ಮಾಡಿ ಅಲ್ಲಿರೋಂಥ ಶತ್ರು ರಾಷ್ಟ್ರದ ಸಬ್ಮರೀನ್ಗಳನ್ನ ಹೊಡೆದಾಕ್ತಾಯಿದ್ರು. ಪಾಪ ಸುಳ್ಳು ಹೇಳ್ಬಾರ್ದು ಗುರು, ನಿಮಗೆಲ್ರಿಗೂ ಗೊತ್ತು ನಾನು ರಾಜಕೀಯ ನಾಸ್ತಿಕ. ಅಂದರೆ ರಾಜಕೀಯದಲ್ಲಿ ಯಾವುದೇ ಪಕ್ಷನ ಇಷ್ಟಪಡ್ದಿರೋ ವ್ಯಕ್ತಿ. ಆದ್ರೂ ನನಗೆ ಒಂದು ವಿಷಯ ಹೇಳಬೇಕು. ಪಾಪ ಚಂದ್ರಬಾಬು ನಾಯ್ಡು ಅವರು ತುಂಬ ಕೆಲಸ ಮಾಡೋರೆ. ಹೈದರಾಬಾದ್ನ ಒಂದು ದೂರದೃಷ್ಟಿ ಇಟ್ಕೊಂಡು ಕೆಲಸ ಮಾಡಿದವರು. ನಮ್ಮ ಕರ್ನಾಟಕದಲ್ಲಿ SM ಕೃಷ್ಣ ಸರ್ ಯಾವ ಥರ ದೂರದೃಷ್ಟಿ ಇಟ್ಕೊಂಡು ಬೆಂಗಳೂರಿಗೋಸ್ಕರ ಅವತ್ತಿನ ಕಾಲದಲ್ಲಿ ವರ್ಕ್ ಮಾಡಿದ್ರು, ಅದೇ ಥರ ಪಾಪ ಇವರು ಕೆಲಸ ಮಾಡಿ ಇದೆಲ್ಲ ಮಾಡಿರೋದು ಇವ್ರ ಕಾಲದಲ್ಲೇ. ಇವನ್ ಹೈದರಾಬಾದ್ನ ಒಂದು ಫ್ಯೂಚರಿಸ್ಟಿಕ್ಕಾಗಿ ಥಿಂಕ್ ಮಾಡಿದ್ದು ಕೂಡ ಇವ್ರ ಕಾಲದಲ್ಲೇ. ಬಟ್ ಇವಾಗ ಅವರು ಅಧಿಕಾರ ಕಳ್ಕೊಂಡು ಮನೇಲವ್ರೆ. ಎನಿವೇ, ಬಟ್ ನಾನು ಐ ಆಮ್ ನಾಟ್ ಸಪೋರ್ಟಿಂಗ್ ಹಿಮ್, ಬಟ್ ಅವರು ಒಳ್ಳೆ ಕೆಲಸ ಮಾಡೋರು ಅಂತ ಹೇಳ್ತಿದ್ದೀನಿ ಅಷ್ಟೇ. ಇನ್ನು ಅಲ್ಲಿ ಇದೆಯಲ್ಲ ಏರ್ಕ್ರಾಫ್ಟು, ಅದರೊಳಗೆ ಹೋಗೋದಕ್ಕೂ ಪಾಪ ಜಾಗ ಮಾಡೋರೆ. ಅಂದರೆ ಇದೆಲ್ಲ ನಿಜವಲ್ಲೂ ನಮಗೆ ಖುಷಿ. ಈ ಥರ ಮಾಡೋದು ತುಂಬ ಕಡಿಮೆ. ನನಗೆ ಈ ಥರ ಅವಕಾಶ ಸಿಕ್ಕಿದ್ದು ಖುಷಿ ಆಯಿತು. ಕರ್ನಾಟಕದಲ್ಲಿ ಎಲ್ಲೊಂದು ಮ್ಯೂಸಿಯಂ ಇಟ್ಟವ್ರೆ, ನನಗೂ ಮರ್ತೋಗಿದೆ ಎಕ್ಸಾಕ್ಟ್ಲಿ ಎಲ್ಲಿ ಅಂತ. ನೋಡಿ ಇದು ನಾನು ಆವಾಗಲೇ ಹೇಳ್ದಂಥ ಎಲ್ಲ ಪಾರ್ಟ್ಸ್ಗಳು ಇಲ್ಲವೆ. ನೋಡಿ 4 ಆಕ್ಸಿಜನ್ ಸಿಲಿಂಡ್ರ್ ಅವೆ. ಈ 4 ಆಕ್ಸಿಜನ್ ಸಿಲಿಂಡ್ರಲ್ಲಿ ನೋ ಫೋಟೋಗ್ರಫಿ ಅಂತ ಬರ್ತಾರೊಳಗರು. ದುಡ್ಡು ಕೊಟ್ಟಿದ್ದೀವಿ ನಾವು ವೀಡಿಯೋ ಮಾಡೋಕ್ಕೆ. ಕ್ಯಾಬಿನ್ ಕ್ರೂ ಕ್ಯಾಬಿನ್ ಮುಂದೆ ಇದೆ. ಫುಲ್ ಡೆಡ್ ಎಂಡ್ ಕಾಣ್ತಿರೋದು ಕ್ಯಾಬಿನ್ನು. ಅಲ್ಲಿಂದ ಈಚೆಗೆ ಇವರೆಲ್ಲ ಆಫೀಸರ್ಸ್ ಕೂತ್ಕೋತಾ ಇದ್ದಂಥ ಜಾಗ ಇದೆ. ಫಸ್ಟ್ ಟೈಮು ಒಂದು ಏರ್ಕ್ರಾಫ್ಟ್ ಪಕ್ಕದಲ್ಲಿ ಬಂದು ನಿಂತ್ಕೊಂಡು ನೋಡ್ತಾ ಇರೋದು, ಅದನ್ನು ಫೀಲ್ ಮಾಡ್ತಾ ಇರೋದು. ಇದೆಲ್ಲ ಹೈಡ್ರಲಿಕಲ್ಲಿ ಕೆಲಸ ಮಾಡೋಂಥ ಇದು ಅಲ್ಲಿದೆ ನೋಡಿ ಹೈಡ್ರಲಿಕ್, ಅದೇ ವರ್ಕ್ ಮಾಡೋದು. ಇದನ್ನು ಮೇಲೆ ಕಳ್ಕೊಂಬಿಟ್ಟು ಫೋಲ್ಡ್ ಮಾಡ್ಕೊಬೇಕಾದ್ರೆ ಅದರೊಳಗೆ ಕಿಕ್ಕೊಳ್ಳುತ್ತೆ. ಸಖತ್ತಾಗಿದೆ ಗುರು ಏರ್ಕ್ರಾಫ್ಟು. ಇನ್ನೊಂದು ಸ್ವಲ್ಪ ದಿವಸ ಇದ್ರೊಳಗೆ ಇದ್ರೊಳಗೆ ಇಂಥದ್ದೊಂದು ಏರ್ಕ್ರಾಫ್ಟಲ್ಲಿ ಹತ್ಕೊಂಡು ಹೋಗ್ತಾ ಇದ್ದೀನಿ. ವಿಯೆಟ್ನಾಮ್ ವೀಸಾ ಸಿಕ್ಕಿದ ತಕ್ಷಣ ಪರ್ರ್ ಅಂತ ಹೋಗ್ಬಿಡೋದೆ. ಕಾಯ್ತಾ ಇದ್ದೀನಿ ಯಾವಾಗ ಸಿಗುತ್ತೆ ವಿಯೆಟ್ನಾಮ್ ವೀಸಾ ಅಂತ. ಒಟ್ಟು ಏರ್ಕ್ರಾಫ್ಟು 29 ವರ್ಷ ಸೇವೆ ಮಾಡಿದೆ. 29 ವರ್ಷ ಅಂದರೆ ಸುಮಾರು 30,000 ಗಂಟೆ. ಯಾವುದೇ ಅಪಘಾತ ಆಗದೇ ಏರ್ಕ್ರಾಫ್ಟು ಸರ್ವಿಸ್ ಮಾಡಿ ಕೊನೆಗೆ ರಿಟೈರ್ಡ್ ಆಗಿಬಿಟ್ಟು ಇವಾಗ ಇಲ್ಲಿ ಮ್ಯೂಸಿಯಮ್ ಆಗಿದೆ. ಸಬ್ಮರೀನ್, TU ಏರ್ಕ್ರಾಫ್ಟ್, ಸಿ ಹ್ಯಾರಿಯರ್. ನೋಡಿ ಇದು ಫೈಟರ್ ಜೆಟ್ಗಳಿಗೆ ಡೆಡಿಕೇಶನ್ ಮಾಡಿರೋಂತಹ ಒಂದು ಮ್ಯೂಸಿಯಂ. ಸೊ ಈ ಫೈಟರ್ ಜೆಟ್ಗಳ ಪಾತ್ರ World War I, 2 ಯಾವ ಥರ ಇತ್ತು, ಮಾಡ್ರನ್ ಏರಾ ಯಾವ ಥರ ಇದೆ, ಮತ್ತು ಅದು World War II ಮುಗಿದ್ಮೇಲೆ ಯಾವ ಥರ ಇತ್ತು, ಅದಾದಮೇಲೆ. ಸೊ ಇದು ಮಾರ್ಟಿನ್ ಬೇಕರ್ ಎಜೆಕ್ಷನ್ ಸೀಟ್. ಸೊ ಎಜೆಕ್ಷನ್ ಸೀಟು ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ಇಲ್ಲಿ ಇವ್ರ ಹತ್ರ 2 ಇದಿರುತ್ತೆ. ಅದು ನಿಂಗೆ ಎಳೆದಿದ ತಕ್ಷಣ ಇದನ್ನು ಪುಲ್ ಮಾಡಿದ ತಕ್ಷಣ ಇದರಲ್ಲೆಲ್ಲ ಪ್ಯಾರಾಚೂಟ್ ಇರುತ್ತೆ. ಅದರೊಟ್ಟಿಗೆ ಅದೇ ಓಪನ್ ಆಗಿಬಿಟ್ಟು ಕೆಳಗಿಳಿಯುತ್ತೆ. ನೀವು ನೋಡಿರ್ತೀರಲ್ಲ ಮೂವಿಗಳಲ್ಲೆಲ್ಲ ಫೈಟರ್ ಜೆಟ್ಗಳಲ್ಲಿ ಇರುತ್ತೆ. ಅಲ್ಲಿ ಹಿಂಗೆ ಎಜೆಕ್ಷನ್ ಅಲ್ಲಿ ಮಾಡಿದ ತಕ್ಷಣವೇ ಎಜೆಕ್ಟ್ ಆಗಿಬಿಡ್ತಾರೆ ಪೈಲಟ್ಗಳು. ಇದು ನಮ್ಮ ವಾರ್ಶಿಪ್ಗಳಿರುತ್ತಲ್ಲ, ಯುದ್ಧ ನೌಕೆಗಳಲ್ಲಿ ಯಾವ ಥರ ಲಾಂಚ್ ಮಾಡ್ತಾರೆ ಅನ್ನೋದನ್ನು ಇಲ್ಲಿ ತೋರಿಸೋರೆ. ಸೊ ಹಿಂಗೆ ಲಾಂಚ್ ಆಗುತ್ತೆ ಅನ್ನೋ ಥರ. ನೋಡಿ ಇದು ಫೈಟರ್ ಜೆಟ್ನಲ್ಲಿ ಇರುವಂತಹ ಒಂದು ಇಂಜಿನ ಮಾಡೆಲ್. ಯಾವ ಥರ ಇರುತ್ತೆ ಫೈಟರ್ ಜೆಟ್ಟಲ್ಲಿ ಇಂಜಿನ್ ಅನ್ನೋದಕ್ಕೆ. ರೋಲ್ಸ್ ರಾಯ್ಸ್ ಪೆಗಾಸಸ್ ಇಂಜಿನ್. ಸೊ ಯುದ್ಧ ನೌಕೆಯಲ್ಲಿ ಇರೋದು ಇದು ರೋಲ್ಸ್ ರಾಯ್ಸ್ ಅವ್ರದ್ದು ಪೆಗಾಸಸ್ ಇಂಜಿನ್. ಸೊ ಇದು ಇವತ್ತಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಾನು ನಾಳೆ ಸ್ಕೂಬಾ ಡೈವಿಂಗ್ ಹೋಗ್ತೀನಿ. ಇವತ್ತು ಫೇಲ್ ಆಯಿತು, ನಾಳೆ ಪಕ್ಕಾ ಮಾಡ್ತೀನಿ ಸ್ಕೂಬಾ ಡೈವಿಂಗು. ಅದಾದಮೇಲೆ ಬೇರೆ ಅಡ್ವೆಂಚರ್ ಆ್ಯಕ್ಟಿವಿಟೀಸು ಹೇಳಿದ್ದಾರೆ, ಅದು ಮುಗಿಸ್ಕೊಂಡು ಅದಾದಮೇಲೆ ಮುಂದಿನ ಪ್ರಯಾಣ ಹೋಗಬೇಕು. ಸೊ ಇಲ್ಲಿವರೆಗೂ ನನ್ನ ವಿಡಿಯೋನ ಕಣ್ತುಂಬ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಎಲ್ರಿಗೂ. ಮತ್ತು ಏನು ಹೇಳೋದು ಮರೆತುಬಿಟ್ಟಿದ್ದೆ ನಾನು. ಸೊ ನೀವು ಯಾರಾದರೂ ಸ್ಕೂಲ್ಗೆ ಫಂಡ್ ಡೊನೇಷನ್ ಮಾಡಬೇಕು ಅಂತ ಇರೋರು ದಯವಿಟ್ಟು ಡಿಸ್ಕ್ರಿಪ್ಷನಲ್ಲಿರೋ ಲಿಂಕ್ನ ಕ್ಲಿಕ್ ಮಾಡಿ ಡೊನೇಟ್ ಮಾಡಿ. ಮತ್ತು ನನ್ನ ಇನ್ಸ್ಟಾಗ್ರಾಮ್ ಇದರಲ್ಲಿ ಹೈಲೈಟ್ಸಲ್ಲಿ ಕೂಡ ಒಂದು QR ಕೋಡ್ ಇದೆ, ಅದು ಕೂಡ ಡೈರೆಕ್ಟ್ ಅದಕ್ಕೆ ಲಿಂಕ್ ಆಗಿದೆ, ಮಿಲಾಪ್ ಅಕೌಂಟ್ಗೆ ಲಿಂಕ್ ಆಗಿದೆ. ಸೊ ಅಲ್ಲಿ ಕೂಡ ನೀವು ಮಿಲಾಪ್ ಅಕೌಂಟ್ಗೆ ಡೊನೇಷನ್ ಮಾಡ್ಬೋದು. ಅದಾದ ನಂತರ
ಸುಮಾರು 2 ಲಕ್ಷ ಅಮೌಂಟ್ ಕಲೆಕ್ಷನ್ ಆದಮೇಲೆ ಬೇಸ್ಮೆಂಟ್ ವರ್ಕು ಶುರು ಆಗುತ್ತೆ. ಆದಷ್ಟು ಬೇಗ ಕಲೆಕ್ಷನ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ ಮಾತೆ.